ಈ ತುಳಸಿ ಹಬ್ಬದ ಆಚರಣೆ ಅನ್ನುವಂಥದ್ದು ನಾವು ಹೇಗೆ ಮಾಡಬೇಕಾಗುತ್ತೆ, ಇದ್ರ ಮಹತ್ವ ಏನು? ತುಳಸಿ ಉತ್ಥಾನ ದ್ವಾದಶಿಗೆ ಮಾಡುವಂತ ಮಹತ್ತರವಾಗಿರೋ ಹಬ್ಬ. ಅದರಲ್ಲೂ ಯಾವ ಜೀವಂಚ ಕಾಲವು ನಿನ್ನ ಪಾದದಲ್ಲೇ ಸೇರುವಂತ ಅಹಂಕಾರವನ್ನೇ ಕೊಡು ನನಗೆ ಅಂತ ಹೇಳಿದಂತೆ, ಅದಕ್ಕೆ ತುಳಸಿ ಯಾವಾಗಲೂ ಕೂಡ ಬಹಳ ಬಹಳ ಸುಂದರನಾಗಿರತಕ್ಕಂತಹ ರಾಜ ಅವನ ರಾಜ್ಯದಲ್ಲಿ ಯಾರೇ ಹೆಣ್ಣು ಮಕ್ಕಳು ಕಾಣಿಸಿದ್ರು ಅವನಿಗೆ ಆಹಾರವಾಗಬೇಕು. ಯಾವಾಗ ಇವರಿಬ್ಬರು ಮಿಲನದಲ್ಲಿ ಪಾಲ್ಗೊಳ್ಳೋಕೆ ಪ್ರಯತ್ನ ಪಟ್ಟರು ಇವನು ಬಂದು ಇಬ್ಬರನ್ನು ಕೂಡ ಛೇದಿಸಿಬಿಡ್ತಾನೆ, ಎರಡು ತಲೆಗಳನ್ನು ರುಂಡಾಡ್ತಾನೆ. ಆ ದೀಪಕ್ಕೆ ಆಕೆಯ ಸಿರೆದು ಒಂದು ನೂಲು ಹಾಕಿ ದೀಪ ಹಚ್ಚಿದ್ಲಲ್ಲ, ಅದು ಒಂದು ಇವರು ಮಾಡಿದ ಅಷ್ಟೂ ಪಾಪಗಳನ್ನ ತೊಳೆದು ಬಿಟ್ಟು ಶಿವ ಸಾಯುಜ್ಯ ಸ್ಥಿತಿಯನ್ನ ಇವರು ಪಡ್ಕೊಂಡ್ರು. ಈ ತುಳಸಿಗೆ ನೀರು ಹಾಕ್ಬೇಕಾದ್ರೂ ಒಂದು ಮಂತ್ರ ಇದೆ, ಆ ಮಂತ್ರ ಹೇಳಿಕೊಂಡೇ ನೀವು ಆ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಶನಿವಾರ ತುಳಸಿ ಗಿಡ ನೆಟ್ಟು ಬಿಟ್ರೆ ನಿಮಗೆ ನಿಮ್ಮ ಜನ್ಮಗಳಲ್ಲಿ ಸಾಲ ಅನ್ನೋದು ಮಾಡೋದಿಲ್ಲ. ಸಾಲ ಮಾಡಬೇಕಾದ್ರೆ ಅವಶ್ಯಕತೆ ಇರಲ್ಲ ನಿಮಗೆ ಅಂತ. ರಕ್ಕಸನ ರೂಪದಲ್ಲಿ ಬಂದು ಆಕೆ ಹತ್ರ ಒಂದು ದಿನ ಕಳಿ ಮಹಾವಿಷ್ಣು. ಬೆಟ್ಟದ ನಲ್ಲಿಕಾಯಿ ಮಹಾವಿಷ್ಣು ಈ ತುಳಸಿ ವೃಂದ ಇವರಿಬ್ಬರಿಗೆ ಸೇರಿ ಮದುವೆ ಮಾಡತಕ್ಕಂತ ದಿನವೂ ಕೂಡ ಅದಾಗತ್ತೆ. ಅತ್ಯಂತ ಭದ್ರತೆಯನ್ನು ಕೊಡುವುದು ಕೂಡ ನಮಗೆ ಈ ತುಳಸಿಯೇ. ಅದಕ್ಕಾಗಿ ನೀವು ತುಳಸಿಯನ್ನ ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆಯೇ. ನಮಃ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೇ ನಮೋ ಮೋಕ್ಷ ಪ್ರದೇ ದೇವಿ ನಮಃ ಸಂಪತ್ಪ್ರದಾಯ ಜ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಿಮಿಷ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಶುಕ್ರವಾರ ಬೆಳಗ್ಗೆ 9 ಗಂಟೆ ವಿಡಿಯೋನ ನೋಡೋದನ್ನ ದಯವಿಟ್ಟು ಮಿಸ್ ಮಾಡಲೇಬೇಡಿ. ಯಾಕಂದರೆ ಮಹಾಲಕ್ಷ್ಮಿನ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಬೇಕು ಅಂತಂದರೆ ವಿಶೇಷವಾಗಿರುವಂಥದ್ದನ್ನು ಗುರುಗಳು ತಿಳಿಸ್ಕೊಡ್ತಾರೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ನೆನ್ನೆ ವಿಡಿಯೋನಲ್ಲಿ ಕೂಡ ನಿಮಗೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಅದು ಅಷ್ಟೇ ಅಲ್ಲದೆ ನಾಳಿನ ವಿಡಿಯೋನ ನೀವು ತಪ್ಪದೇ ವೀಕ್ಷಿಸಿದ್ರೆ ನೀವು ಕೂಡ ಮಹಾಲಕ್ಷ್ಮಿನ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಬಹುದು. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ. ಇನ್ನು ದೀಪಾವಳಿ ಹಬ್ಬದ ನಂತರ ನಮಗೆ ಕಾರ್ತಿಕ್ ಮಾಸದಲ್ಲಿ ಹೆಣ್ಮಕ್ಳಿಗೆ ಬಹಳ ವಿಶೇಷವಾಗಿ ಆಚರಿಸುವಂಥದ್ದು ತುಳಸಿ ಹಬ್ಬ. ಈ ತುಳಸಿ ಹಬ್ಬದ ಆಚರಣೆ ಅನ್ನುವಂಥದ್ದು ನಾವು ಹೇಗೆ ಮಾಡಬೇಕಾಗತ್ತೆ, ಇದ್ರ ಮಹತ್ವ ಏನು, ಇದ್ರ ಕುರಿತಾಗಿ ಒಂದಷ್ಟು ಹೆಚ್ಚಿನ ಮಾಹಿತಿ, ಜೊತೆಗೆ ಯಾವ ದಿನ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಬಹುಶಃ ಭಾನುವಾರ ಅಂತ ಭಾವಿಸ್ತೀನಿ ಗುರುಗಳೇ, ಇದು ಕರೆಕ್ಟ್ ಆಗಿದೆಯಾ ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ತುಳಸಿ ಉತ್ಥಾನ ದ್ವಾದಶಿಗೆ ಮಾಡುವಂಥ ಮಹತ್ತರವಾಗಿರೋ ಹಬ್ಬ. ಅದರಲ್ಲೂ ಈ ಮಾವು, ಬೇವು, ತುಳಸಿ, ಈ ಕರಿಬೇವು, ಬಾಳೆ ಎಲೆ ಇವೆಲ್ಲದಕ್ಕೂ ಒಂದೊಂದು ವ್ಯಾಲ್ಯೂ ಇದೆ. ಅದರದೇ ಆಗಿರತಕ್ಕಂತಹ ರಸವತ್ಪೂರ್ಣವಾಗಿರತಕ್ಕಂತಹ ಒಂದು ವಾದವನ್ನು ಮಾಡಿಕೊಳ್ಳುತ್ತವೆ. ಪ್ರಧಾನವಾಗಿ ಈ ಮಾವು ಅಂದರೆ ಆ ಮಾವಿನ ಎಲೆ ಏನಿದೆಯೋ, ನಾನು ಇಲ್ಲದೆ ಹಬ್ಬದ ಆಚರಣೆಯೇ ಇಲ್ಲ ಅನ್ನೊಂದು ಅಹಂಕಾರವನ್ನು ಹೊರ ಹಾಕುತ್ತೆ. ಆವಾಗ ದೇವರು ಓಹೋ ಇದಕ್ಕೆ ಸ್ವಲ್ಪ ಅಹಂಕಾರ ಮುರಿಬೇಕು. ಇದಕ್ಕೇನು ಮಾಡಬೇಕು ಅಂತಂದರೆ, ನಾವು ತೋರಣ ಕಟ್ಟಬೇಕಾದ್ರೆ ನೋಡಿ ಮರದಲ್ಲೆಲ್ಲ ಹೀಗಿರುತ್ತವೆ ಚೆನ್ನಾಗಿ, ಮತ್ತು ಈ ನಾವು ತೋರಣ ಕಟ್ಟುವಾಗ ಅದನ್ನು ಉಲ್ಟಾ ಮಾಡಿ ಅದಕ್ಕೆ ಕಡ್ಡಿ ಚುಚ್ಚುತ್ತೀವಿ. ಅಂದರೆ ಆ ಕಡ್ಡಿ ಚುಚ್ಚೋ ಮುಖಾಂತರ ಸ್ವಲ್ಪ ಇದರ ಅಹಂಕಾರವನ್ನು ತೆಗಿತಾನಂತೆ ಭಗವಂತನ. ಅದಾದ ಮೇಲೆ ಈ ಕರಿಬೇವು ಇದೆಯಲ್ಲ, ಆ ಕರಿಬೇವು ಹೇಳುತ್ತಂತೆ, ನಾನಿಲ್ಲದೆ ನಿಮ್ಮ ಮನೇಲಿ ಅಡುಗೆನ ಟೇಸ್ಟ್ ಇರಲ್ಲ, ನನ್ನನ್ನಿಲ್ಲದೆ ನೀವು ಅಡುಗೆ ಮಾಡಿರೋದು ರುಚಿಸಲ್ಲ, ಅದು ನನ್ನ ಪಾತ್ರ ಬಹಳ ಇದೆ ಅಡುಗೆನಲ್ಲಿ ಅಂತ ಹೇಳುತ್ತೆ. ಓಹೋ ಇದಕ್ಕೊಂದು ಅಹಂಕಾರ ಮುರಿಬೇಕು ಅಂತೇಳಿ ಭಗವಂತ ಅದರದ್ದು ಏನು ಮನುಷ್ಯ ಊಟ ಮಾಡುವಾಗ ನೋಡಿ ಒಬ್ಬೊಬ್ಬರು ತಿನ್ನಕ್ಕೆ ಮನಸ್ಸು ಮಾಡಿದ್ರು ಒಂದ್ಸಲ ತಗೊಂಡ್ರು ಮತ್ತೆ ಪಕ್ಕಕ್ಕೆ ಹಾಕ್ತಾರೆ, ಸೈಡ್ಗೆ ಹಾಕ್ತಾರೆ. ಅಂದರೆ ಇದರ ಅಹಂಕಾರ ಅಷ್ಟ ಇದ್ದದ್ದಕ್ಕೆ ಸೈಡ್ಗೆ ಹಾಕ್ತಾರೆ ಅಂತ. ಮತ್ತೆ ನಾನು ಎಲ್ಲದಕ್ಕೂ ಶ್ರೇಷ್ಠ, ಎಲ್ಲದಕ್ಕೂ ಪಾವಿತ್ರ್ಯ ನಾನು ಅಂತ ಹೇಳಿ ಈ ಬಾಳೆ ಎಲೆ ಬೀಗ್ತಾ ಇತ್ತಂತೆ. ಅದನ್ನು ಅದಕ್ಕೆ ಊಟಕ್ಕೆ ಬಳಸ್ಕೊಂಡು ತದನಂತರ ಅದನ್ನು ಎಂಜಲ್ ಮಾಡಿ ಪಕ್ಕಕ್ಕೆ ಸರಿಸ್ತಾರಂತೆ. ಈ ಎಲ್ಲ ಎಲೆಗಳಲ್ಲೂ ಒಂದೊಂದೊಂದೊಂದು ಅಹಂಕಾರ ಇದ್ದು, ತುಳಸಿನಲ್ಲಿ ಒಂದು ಅಹಂಕಾರ ಇತ್ತಂತೆ. ಆ ತುಳಸಿ ಇದ್ದದ ಅಹಂಕಾರ ಎಂಥದ್ದಂತಂದರೆ ಸಾತ್ವಿಕ ಅಹಂಕಾರ. ಸ್ವಾಮಿ, ನನಗೆ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಸೇರಬಾರ್ದು, ನಾನು ಯಾವ ಜೀವಂಚ ಕಾಲವು ನಿನ್ನ ಪಾದದಲ್ಲೇ ಸೇರುವಂಥ ಅಹಂಕಾರವನ್ನೇ ಕೊಡು ನನಗೆ ಅಂತ ಹೇಳಿದಂತೆ
ಅದಕ್ಕೆ ತುಳಸಿ ಯಾವಾಗಲೂ ಕೂಡ ಭಗವಂತನ ಹತ್ತಿರದಲ್ಲೇ ಇರುತ್ತೆ. ಮನೆಯ ಮುಂದ್ಗಡೆ ಇರ್ತಕ್ಕಂಥ ಈ ತುಳಸಿ ಬಹಳ ಪ್ರಧಾನವಾಗಿರುವಂಥದ್ದು. ನೀವು ಕೇಳೋ ಈ ಕಾರ್ತೀಕ ಮಾಸದಂತ ಒಂದು ಕತೆ ಪ್ರಾರಂಭಿಸ್ಬಿಟ್ರು ಬಹುಶಃ ಒಂದು ಅರ್ಧ ತಾಸು ಆಗ್ಬೋದೇನೋ ಮಾತನಾಡಿದ್ರೆ. ಅಷ್ಟಿರುವಂಥದ್ದು. ಯಾರೋ ಒಬ್ಬ ಪಂಡಿತೋತ್ತಮ ಬಹಳ ಪಾಂಡಿತ್ಯವನ್ನು ಇರ್ತಕ್ಕಂತಹದ್ದು. ಅವನ ರಾಜ್ಯ ಏನಿತ್ತು, ಆ ಪಂಡಿತೋತ್ತಮನ ರಾಜ್ಯದಲ್ಲಿ ಒಬ್ಬ ರಾಜ, ಬಹಳ ಸುಂದರನಾಗಿರ್ತಕ್ಕಂತಹ ರಾಜ. ಅವನ ರಾಜ್ಯದಲ್ಲಿ ಯಾರೇ ಹೆಣ್ಣು ಮಕ್ಕಳು ಕಾಣಿಸಿದ್ರು ಅವನಿಗೆ ಆಹಾರವಾಗಬೇಕು. ಈ ಪಂಡಿತ ಮತ್ತು ಪಂಡಿತ ಪತ್ನಿ ಇಬ್ಬರು ಒಂದು ಕಡೆ ನಡ್ಕೊಂಡು ಹೋಗ್ತಿರ್ತಾರೆ. ಆಲಯದ ಕಡೆ ಹೋಗ್ತಿರ್ಬೇಕಾದ್ರೆ ಈ ರಾಜನ ಕಣ್ಣಿಗೆ ಪಂಡಿತನ ಪತ್ನಿ ಬಿದ್ದು ಬಿಡುತ್ತಾಳೆ. ಮತ್ತು ಅವನನ್ನು ಆ ಪಂಡಿತನ ಪತ್ನಿಯನ್ನು ಮೋಹಿಸ್ತಾನೆ. ಆಕೆ ಕೂಡ ಇವನನ್ನು ಮೋಹಿಸ್ಬಿಡ್ತಾಳೆ. ಈ ಪಂಡಿತ ಎಲ್ಲಿದ್ದಾಗ ಆ ಪಂಡಿತನ ಪತ್ನಿ ಮತ್ತು ಈ ರಾಜ ಎಲ್ಲಂದರಲ್ಲಿ ಸೇರ್ತಿರ್ತಾರೆ. ಹಾಗೆ ಅದು ಮುಂದುವರಿದ ಭಾಗದಲ್ಲಿ ಇವನಿಗೆ ಗೊತ್ತಾಗ್ಬಿಡುತ್ತೆ ಪಂಡಿತನಿಗೆ. ಎಷ್ಟೋ ಸಲ ಬುದ್ಧಿವಾದ ಹೇಳ್ತಾನೆ, ಏನು ಕೂಡ ಆಕೆ ಕೇಳಿಸ್ಕೊಳ್ಳಲ್ಲ. ತದನಂತರ ಒಂದು ದಿವಸ ಇವರಿಬ್ಬರು ಕೂಡ ಗುಸುಗುಸು ಮಾತಾಡ್ತಾ ಇದ್ದದನ್ನ ಈತ ಕೇಳಿಸ್ಕೊಂಡ್ಬಿಡ್ತಾನೆ. ನಾವೆಲ್ಲೂ ಈಗ ಆ ರೀತಿ ನಾವಿಬ್ಬರು ನಮಗೆ ಒಂದು ಪ್ರವೇಶನೇ ಇಲ್ಲ, ನಾವಿಬ್ಬರು ಕೂತು ಮಾತಾಡ್ಕೊಳ್ಳೋಕೆ ಒಂದು ಅವಕಾಶವೇ ಇಲ್ಲ. ನಾಳೆ ಇಂಥದ್ದೊಂದು ಶಿವನ ದೇವಸ್ಥಾನ ಇದೆ, ಆ ಶಿವನ ದೇವಸ್ಥಾನದಲ್ಲಿ ಹೋಗಿ ಇಬ್ಬರು ಸೇರೋಣ ಅಂತೇಳಿ ಮಾತಾಡ್ಕೊಳ್ತಾರೆ. ಇದು ಈ ಪಂಡಿತೋತ್ತಮ ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡು ಅದೇನಾದರೂ ಸರಿನೇ, ಇವರನ್ನ ನಾನು ಬಿಡಬಾರ್ದು ಅಂತ ಹೇಳಿ ನಾಳೆ ಸಂಹಾರ ಮಾಡಲೇಬೇಕು ಅಂತೇಳಿ ಒಂದು ಕತ್ತಿನ ರೆಡಿ ಮಾಡಿಕೊಂಡು ನೇನು ಶಾರ್ಪ್ ಮಾಡ್ಕೊಳ್ತಾ ಇರ್ತಾನೆ. ಶಾರ್ಪ್ ಮಾಡ್ಕೊಂಡು ಆದಮೇಲೆ ಇವರು ನಾಳೆ ಸಾಯಂಕಾಲ ಪಾಳು ಬಿದ್ದಿರತಕ್ಕಂಥ ಆ ಶಿವನ ದೇವಸ್ಥಾನದಲ್ಲಿ, ಯಾವಾಗಲೂ ವರ್ಷಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅಲ್ಲೊಂದು ದೀಪ ಹಚ್ತಾರೆ ಅಷ್ಟೇ, ಅಂತಹ ದೇವಾಲಯದ ಒಳಗಡೆ ಸಾಯಂಕಾಲ ಸೇರ್ತೀವಿ ಅಂತ ಏನು ಮಾತಾಡಿಕೊಳ್ತಾ ಇದ್ರು ಪಂಡಿತನ ಪತ್ನಿ ಮತ್ತು ರಾಜ, ಇದನ್ನು ಕೇಳಿಸ್ಕೊಂಡಿದ್ದವ ಆ ಪಂಡಿತ ಕತ್ತಿ ಮಸಿಯೋ ಮುಖಾಂತರ ವ್ಯವಸ್ಥೆ ಮಾಡಿಕೊಂಡು ಆ ಒಂದು ಲಿಂಗದ ಹಿಂಭಾಗ ಅವಿತುಕೊಂಡು ಕುಳಿತಿರುತ್ತಾನೆ. ಮತ್ತು ಇವರಿಬ್ಬರು ಸಂಜೆ ಆಗತ್ತೆ ಬಂದಲ್ಲಿ ಸೇರುತ್ತಾರೆ. ಇದನ್ನು ಕಣ್ಣಾರೆ ನೋಡ್ತಿರ್ತಾನೆ. ತುಂಬ ದುಃಖ ಆಗುತ್ತೆ, ನೋವಾಗುತ್ತೆ ಅವನಿಗೆ. ಆವಾಗ ಸರಿ ಕತ್ತಲು ಆಗುವಂಥ ಸಮಯಕ್ಕೆ ಅರೆ ಇದು ಸಮಂಜಸವಲ್ಲ, ಕತ್ತಲಲ್ಲಿ ನಾವು ಈ ತಪ್ಪು ಮಾಡಬಾರ್ದು, ಸಣ್ಣದೊಂದು ಹಣತೆ ಆದರೂ ಇಡೋಣ ಅಂತ ಹೇಳಿ ಆ ಹಣತೆಯನ್ನು ಇಡಬೇಕಾದ್ರೆ ಅಲ್ಲೆಲ್ಲೋ ಬಿದ್ದಿರ್ತಕ್ಕಂಥದ್ದು ಮಣ್ಣಿನ ಹಣತೆ. ಆ ಕಡೆ ನೋಡ್ತಾರೆ, ಅವರಿಗೆ ಎಣ್ಣೆ ಸಿಗುತ್ತೆ, ಬತ್ತಿ ಸಿಗೋದಿಲ್ಲ. ಆಕೆಯ ಸೀರೆಯ ನೂಲನ್ನು ತೆಗೆದುಬಿಟ್ಟು ಆ ಹಣತೆಗೆ ಹಾಕಿ ಬೆಂಕಿ ಹಚ್ಚಿ ಒಂದು ದೀಪವನ್ನು ಇಡ್ತಾರೆ. ಆ ದೀಪ ಇಟ್ಟು ಇವರಿಬ್ಬರು ಮಿಲನದಲ್ಲಿ ಪಾಲ್ಗೊಳ್ತಾರೆ. ಯಾವಾಗ ಇವರಿಬ್ಬರು ಮಿಲನದಲ್ಲಿ ಪಾಲ್ಗೊಳ್ಳೋಕ್ಕೆ ಪ್ರಯತ್ನ ಪಟ್ಟರೋ ಇವನು ಬಂದು ಇಬ್ಬರನ್ನು ಕೂಡ ಛೇದಿಸಿಬಿಡ್ತಾನೆ. ಎರಡು ತಲೆಗಳನ್ನು ರುಂಡಾಡ್ಬಿಡ್ತಾನೆ, ಅಂದರೆ ಸಂಹಾರ ಮಾಡಿಬಿಡ್ತಾನೆ. ಈ ನೋವಲ್ಲಿ ಅವನಿಗೂ ಕೂಡ ಅದೇ ಥರ ಅಷ್ಟೇ ಕೋಪದಿಂದ ಅವನು ಸಂಹಾರ ಮಾಡ್ಕೊಳ್ತಾನೆ. ಪೂರ್ಣ 3 ಜನ ಸತ್ತು ಹೋಗ್ತಾರೆ. 3 ಜನ ಸತ್ತು ಹೋದಾಗ ಮತ್ತೆ ಈ ಸತ್ತಿದ್ರಲ್ಲ ಆ ರಾಜ ಮತ್ತು ಈ ಪಂಡಿತನ ಪತ್ನಿ, ಅವನನ್ನು ಬಂದು ವಿಷ್ಣು ಅಂದರೆ ಶಿವನ ದೂತರು ಕರ್ಕೊಂಡು ಹೋಗ್ತಿದ್ರೆ ಇವನನ್ನು ಬಂದು ಯಮದೂತ ಕರ್ಕೊಂಡು ಹೋಗ್ತಾನೆ. ಅಲ್ಲ ಸ್ವಾಮಿ, ನಾನೊಬ್ಬ ಪಂಡಿತೋತ್ತಮ, ನಾನು ಹೀಗೆ ಬದುಕಿ ಬಾಳಿದವನು, ತಪ್ಪು ಮಾಡಿದ್ದು ಅವರಾದರೂ ನನ್ನನ್ನೇ ಯಮದೂತರಾದ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಿ, ಅವರನ್ನು ಶಿವದೂತರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನಿದು ಪರಿಹಾಸ್ಯ, ಇದು ಏನಿದು ಅಂತ ತುಂಬ ದುಃಖಿತನಾಗಿ ಕೇಳಿದಾಗ ಆಗ ಏನು ಇಬ್ಬರು ಕೂಡ ಅಕ್ಕಪಕ್ಕದಲ್ಲೇ ಹೋಗ್ತಿರ್ಬೇಕಾದ್ರೆ ಅವರು ಮಾತಾಡೋದು ಇವ್ರು ಕೇಳಿಸ್ತಾ, ಇವ್ರ ಮಾತಾಡ ಅವ್ರು ಕೇಳಿಸ್ತಾ ಇದ್ದೇನೇನು ಇವರನ್ನು ಯಮದೂತರು ನರಕಕ್ಕೆ ಕೊಂಡೊಯ್ತಾರೆ, ಅವರನ್ನು ಶಿವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಕೈಲಾಸ ಕರ್ಕೊಂಡು ಹೋಗ್ತಾರೆ. ಶಿವಲೋಕ ಅಂದರೆ ಕೈಲಾಸ. ಅಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಪ್ಪ ನೀನು ಹೇಳ್ತಿರೋದು ನಿಜಾನೇ, ಒಂದೇ ಒಂದು ಎಷ್ಟು ತಪ್ಪುಗಳು ಮಾಡಿದ್ರು ಕೂಡ, ಎಷ್ಟು ತಪ್ಪುಗಳು ಮಾಡ್ತಾರೆ ಈ ಕಾರ್ತೀಕ ಮಾಸದಲ್ಲಿ, ಅದರಲ್ಲೂ ಶಿವನ ದೇವಸ್ಥಾನದಲ್ಲಿ ಇವರೊಂದು ದೀಪ ಇಟ್ಟರಲ್ಲ, ಆ ದೀಪಕ್ಕೆ ಆಕೆಯ ಸಿರೆದು ಒಂದು ನೂಲು ಹಾಕಿ ದೀಪ ಹಚ್ಚಿದ್ಲಲ್ಲ, ಅದು ಒಂದು ಇವರು ಮಾಡಿರೋ ಅಷ್ಟೂ ಪಾಪಗಳನ್ನು ತೊಳೆದು ಬಿಟ್ಟು ಶಿವ ಸಾಯುಜ್ಯ ಸ್ಥಿತಿಯನ್ನು ಇವರು ಪಡ್ಕೊಂಡ್ರು ಅಂತ ಹೇಳ್ತಾರೆ. ಇವರು ಪಡ್ಕೊಂಡ್ರು ಅಂತ ಹೇಳ್ತಾರೆ. ಮತ್ತೆ ಸರ್, ನಮಗೆ ಶಿವಲೋಕವನ್ನ ದಯಪಾಲಿಸಬೇಕಾದ್ರೆ ಅಲ್ಲಿ ಭಾಗಶಃ ಇವಂದು ಪಾಲಿದೆ, ನಮ್ಮನ್ನು ಸಂಹಾರ ಮಾಡಿರ್ತಕ್ಕಂಥ ಇವನದ್ದು ಪಾಲಿದೆ, ಅವನಿಗೂ ಕೂಡ ಶಿವಲೋಕವನ್ನು ದಯಪಾಲಿಸ ಅಂತೇಳಿ ಆ ರಾಜ ಹೇಳ್ತಾನೆ. ಆ ರಾಜ ಹೇಳಿದಾಗ ಮತ್ತೆ ಈ 3 ಜನನು ಕೂಡ ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾರೆ. ಸಣ್ಣ ನೀವು 1000 ತಪ್ಪು ಮಾಡಿದ್ರು ಒಂದೇ ಒಂದು ಶಿವನ ದೇವಸ್ಥಾನದಲ್ಲಿ ದೀಪ ಇಟ್ಟರೆ
ಏನು ಪ್ರತಿಫಲ ಸಿಗುತ್ತೆ ಈ ಕಾರ್ತೀಕ ಮಾಸದಲ್ಲಿ, ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ ಉತ್ಥಾನ ದ್ವಾದಶಿ ಅಂತ ಏನು ಹೇಳ್ತೀನಿ, ಈ ಮುಂದುವರೆದ ಭಾಗದಲ್ಲಿ ಈಗ ಹೇಳ್ತಕ್ಕಂತಹದ್ದು, ಮತ್ತೊಬ್ಬ ರಾಜ ಇದ್ದ, ಆ ರಾಜ ತುಂಬ ಕೃಪಣತ್ವದಿಂದ ಕೂಡಿರತಕ್ಕಂಥ ರಾಜ. ಎಲ್ಲರಿಗೂ ಕೂಡ ಬಡ್ಡಿಗೆ ಹಣ ಕೊಡ್ತಾನೆ, ಬಡ್ಡಿ ವಸೂಲು ಮಾಡ್ತಾನೆ. ಯಾರೋ ಒಬ್ಬ ಬ್ರಾಹ್ಮಣೋತ್ತಮನಿಗೆ ಹಣ ಕೊಡ್ತಾನೆ, ಮತ್ತು ಆ ಹಣವನ್ನು ಅವನು ಬಡ್ಡಿ ಬಹಳಷ್ಟು ಕಟ್ಟಿ ಸಾಕಾಗಿ, ಮತ್ತು ನನ್ನ ಕೈಯಲ್ಲಿ ಆಗಲ್ಲ ಸ್ವಾಮಿ, ನನಗೆ ಶಕ್ತಿ ಇಲ್ಲ, ಇನ್ನು ನನಗೆ ದುಡಿಮೆ ಕೂಡ ಯಾವುದೂ ಇಲ್ಲ, ಬೇಕಾದಷ್ಟು ಬಡ್ಡಿ ಕಟ್ಟಿದ್ದೇನೆ, ನಂಗೆ ದಯವಿಟ್ಟು ನನ್ನ ಬಿಟ್ಟುಬಿಡಿ, ಇನ್ನು ಕಟ್ಟೋಕ್ಕಾಗಲ್ಲ ಅಂತಂದರೆ ಈ ಜಿಪುಣತ್ವದ ರಾಜ ಆ ಒಂದು ಬ್ರಾಹ್ಮಣೋತ್ತಮನನ್ನು ಕರೆದು ಬಿಟ್ಟು ಕತ್ತಿಯಿಂದ ತಿವಿದು ಅವನನ್ನು ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡಿದ ಈ ಒಂದು ಜಿಪುಣತ್ವ ರಾಜ ಏನಿದ್ನೋ ಇವನಿಗೊಬ್ಬ ಮಗ ಇರ್ತಾನೆ, ಧರ್ಮವೀರ ಅಂತ. ಆ ಧರ್ಮವೀರ ಅನ್ನೋನು ಇವನ ತಂದೆ ಸತ್ತಾಗ ಗೋದಾನ, ಭೂದಾನ, ಸುವರ್ಣ ಎಲ್ಲ ದಾನಾದಿಗಳನ್ನು ಕೂಡ ಮಾಡಿರ್ತಾನೆ. ಮಾಡಿ ನೋಡಿ, ಜುಪುಡತ್ನ ಕೂಡಿಟ್ಟ ತಂದೆಯ ಹಣವನ್ನು ಇವನು ಅನೇಕವಾಗಿರ್ತಕ್ಕಂತಹ ಗಿಡಗಳನ್ನು ನೆಡುವಂಥದ್ದು, ಅನೇಕವಾಗಿರ್ತಕ್ಕಂತಹ ದಾನಾದಿಗಳನ್ನು ಮಾಡಲಿಕ್ಕೆ ಈ ಹಣವನ್ನು ಬಳಸ್ತಿರ್ತಾನೆ. ಇವನು ಈ ರೀತಿ ಧರ್ಮ ಕಾರ್ಯಗಳನ್ನು ಮಾಡೋದು ನೋಡಿ ಬಹಳ ಖುಷಿಯಾಗಿ ಸಂತೃಪ್ತನಾಗಿ ಅಲ್ಲಿಗೆ ಬರ್ತಕ್ಕಂತಹದ್ದು ತುಂಬುರ ನಾರದ ಬಂದು, ಅಪ್ಪ ನಿನ್ನ ಒಂದು ದಾನ ಧರ್ಮಕ್ಕೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಬಹಳ ಖುಷಿಯಾಯಿತು. ಇದೇ ಸಂದರ್ಭದಲ್ಲಿ ನೀನು ಒಂದು ಸಾಲಿಗ್ರಾಮವನ್ನು ದಾನ ಮಾಡು ಅಂತ ಹೇಳ್ತಾನೆ. ಸಾಲಿಗ್ರಾಮವನ್ನು ದಾನ ಮಾಡು ಅಂತ ಹೇಳಿದ ಕೂಡಲೆಲ್ಲ ಗೋದಾನ ಮಾಡಿದ್ದೀನಿ, ಭೂದಾನ ಮಾಡಿದ್ದೀನಿ, ಸುವರ್ಣ ದಾನ ಮಾಡಿದ್ದೀನಿ, ಮತ್ತು ಈ ಒಂದು ಕಲ್ಲು ದಾನ ಮಾಡೋದ್ರಿಂದ ಏನು ಸಿಗುತ್ತೆ ಅಂಥೇಳಿ ಅವನು ಅಪಹಾಸ್ಯ ಮಾಡುತ್ತಾನೆ, ತಿರಸ್ಕರಿಸ್ತಾನೆ. ಅವ ಮಾಡೋದಿಲ್ಲ. ಅದು ಕೂಡ ಈ ಕಾರ್ತೀಕ ಮಾಸದಲ್ಲೇ ಈ ನಾರದ ಹೇಳಿದ್ದನ್ನು ತಿರಸ್ಕರಿಸಿದ್ದಕ್ಕಾಗಿ ಇವನು ಒಂದು ಹುಲಿಯಾಗಿ, ನಂತರ ಕೋತಿಯಾಗಿ, ತದನಂತರ ಎತ್ತು ಆಗಿ 3 ಜನ್ಮಗಳನ್ನು ಪಡೆದು ಆ ಜನ್ಮದ ಆರಂಭ ಕಳೆದುಕೊಳ್ಳುತ್ತಾ 4ನೇ ಜನ್ಮದಲ್ಲಿ ಒಂದು ಸುಂದರ ಹೆಣ್ಣಾಗಿ ಜನ್ಮ ಪಡಿತಾನೆ ಈ ಧರ್ಮವೀರ. ಅಲ್ಲಿ ನೋಡಿ, ನೀವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಪ್ರೀತಿಯ ಬಂಧುಗಳೇ. ಎಲ್ಲಿಂದ ನಾನು ಎಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ಕಾರ್ತೀಕ ಮಾಸದಲ್ಲಿ ದೀಪಕ್ಕೂ ಬತ್ತಿಗೂ ಈ ಉತ್ಥಾನ ದ್ವಾದಶಿಗೂ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಈ 3 ಕಥೆ ನಿಮ್ಗೆ ಅರ್ಥ ಆಗೋ. ಮತ್ತೊಂದಿದೆ, ಅದು ನಿಮ್ಮ ಮುಂದೆ ಹೇಳ್ತಾ ಬರ್ತೀನಿ. ಇಲ್ಲಿ ಈ ಹೆಣ್ಣು ಮಗು ಆಗಿರ್ತಕ್ಕಂಥದ್ದು ಏನಿದೆ, ಈ ಹೆಣ್ಣು ಮಗು ಮದುವೆ ಕೂಡ ಆಯಿತು 4ನೇ ಜನ್ಮಕ್ಕೆ. ಈಕೆ ಮದುವೆ ಮಾಡ್ಕೊಂಡು, ಮೊದಲು ಧರ್ಮವೀರ ಅವನು ಹೆಣ್ಣಿನ ಜನ್ಮ ಪಡೀತಾನೆ, ಅವಳಿಗೆ ಮದುವೆ ಆಗುತ್ತೆ, ಗಂಡ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿರ್ತಾನೆ, ಅವಳಿಗೆ ಗೋಲ್ಡ್ ಇಡ್ತಿರ್ಬೇಕಾದ್ರೆ ಈ ಹೆಣ್ಣಿನ ತಂದೆ ತುಂಬ ಪಂಡಿತೋತ್ತಮ, ಅವನಿಗೆ ತ್ರಿಕಾಲ ಜ್ಞಾನಿ. ಅವನು ಅಳಿಯ ಯಾಕೆ ಸತ್ತೋದ, ಸಾಯೋ ಸ್ಥಿತಿ ಯಾಕೆ ತಲುಪ್ದ ಅಂದರೆ, ಸತ್ತೋಗ್ಲಿಕ್ಕೆ ಕೆಲವೇ ಗಂಟೆಗಳಿದೆ ಅಷ್ಟೇ. ಅವನು ಒಂದು ಸಲ ಕಣ್ಣು ಮುಚ್ಚಿಕೊಂಡು ನೋಡ್ತಾನೆ, ಅವನ ಒಂದು ಯೋಚನೆಗೆ ಗೋಚರ ಆಗಿದ್ದು, ಓಹೋ ಹೀಗೆ ನನ್ನ ಮಗಳು ಹಿಂದಿನ ಜನ್ಮದಲ್ಲಿ ಇದೊಂದನ್ನು ಮಾಡಲಿಲ್ಲ, ನಾರದ ಹೇಳಿದ್ದನ್ನು ತಿರಸ್ಕರಿದ್ದಕ್ಕಾಗಿ ಇಷ್ಟು ಜನ್ಮಗಳು ಎತ್ತಿ ನನ್ನ ಮಗಳಾಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಆವಾಗ ತಕ್ಷಣ ಆ ಮಗಳಿಂದ ಸಾಲಿಗ್ರಾಮವನ್ನು ದಾನ ಮಾಡಿಸಿದ್ದು ಈ ಉತ್ಥಾನ ದ್ವಾದಶಿಯಂದು. ಅಂತಹ ಉತ್ಥಾನ ದ್ವಾದಶಿಯಂದು ನೀವೇನಾದರೂ ಸಾಲಿಗ್ರಾಮ ದಾನ ಮಾಡಿದ್ರೆ, ಈಗ ನಾನು ಹೇಳಿದೆ ಅಲ್ವ, ಈ ಜನ್ಮಗಳು, ಈ ಕೋತಿ ಜನ್ಮ, ಈ ಹುಲಿ ಜನ್ಮ, ಈ ಎತ್ತು, ನೀವು ಕೂಡ ಬಹುಶಃ ಗೊತ್ತಿಲ್ಲ ಇವೆಲ್ಲ ಏನೇನು ಹಿಂದೆ ಆಗಿದ್ರು ಯಾರಿಗೆ ಗೊತ್ತು, ಮತ್ತು ಇನ್ನೇನಾಗಿದ್ರೂ ಗೊತ್ತಿಲ್ವಲ್ಲ, ಯಾವುದು ಕಪಿ ಆಗಿದ್ರು, ಯಾವುದು ನಾಯಿ, ಯಾವುದು ನೆರೆ ಆಗಿದ್ರೂ ಗೊತ್ತಿಲ್ಲ. ಇಷ್ಟು ಜನ್ಮಗಳಲ್ಲಿ ಭಾಗಶಃ ಮಾಡಿರತಕ್ಕಂತಹದ್ದು ಏನಾದರೂ ಇತ್ತು ಅಂತಂದರೆ ಕರ್ಮಗಳು ಕಳೆಯತಕ್ಕಂತಹದ್ದು, ನಿಮಗೆ ಅತ್ಯಂತ ಶೀಘ್ರ ಫಲ ಕೊಡುವಂಥದ್ದು ಒಂದೇ ಒಂದು ಸಾಲಿಗ್ರಾಮ ಉತ್ಥಾನ ದ್ವಾದಶಿಯಂದು ನೀವೇನಾದರೂ ದಾನ ಮಾಡ್ತೀನಿ ಅಂತಂದರೆ, ಈ ಗೋದಾನ, ಸುವರ್ಣದಾನ, ಭೂದಾನ 1000 ಪಟ್ಟು, ಒಂದು ಸಲ ಅಲ್ಲ 1000 ಪಟ್ಟು ಮಾಡಿದ ಪುಣ್ಯವನ್ನು ನಿಮ್ಮ ಖಾತೆಗೆ ಜಮೆ ಮಾಡ್ತಾನಂತೆ ಮಹಾವಿಷ್ಣು. ಒಂದೇ ಒಂದು ಸಾಲಿಗ್ರಾಮ ನೀವು ದಾನ ಮಾಡಿದರೆ ನೋಡಿ. ಹೀಗೆ ಎಷ್ಟು ಒಂದು ಸಣ್ಣದೊಂದು ತಪ್ಪಿಗೆ ಈ ಮಕ್ಕಳು ಆಟ ಆಡುವಾಗ ಆ ಸಣ್ಣ ಇರುವೆಗಳಿರ್ತಾವಲ್ಲ, ಆ ದೀಪ ಉರಿಯುವಾಗ ಸಣ್ಣದೊಂದು ಆ ಇರುವೆನ ತೆಗೆದ ದೀಪಕ್ಕೆ ಹಾಕಿದ್ರೆ ಅವನ 18ನೇ ವರ್ಷದಿಂದ 34 ವರ್ಷದ ತನಕ ತುಂಬ ದೊಡ್ಡ ಮಟ್ಟದ ಯಾಚನಾ ಸ್ಥಿತಿಗೆ ಸಿಲ್ಕೊಂಡ್ಬಿಡ್ತಾರಂತೆ. ಯಾಚನಾ ಸ್ಥಿತಿಗೆ ನಮ್ಗೆ ಗೊತ್ತೇ ಇರಲ್ಲ. ಸಣ್ಣದೊಂದು ಇರುವೆ ಅಂದರೆ ಹಿಂಸೆ ಅನ್ನೋದು ಅಷ್ಟು ಹೇಳ್ತಾನೆ ರೀ. ಆ ಹಿಂಸೆಯನ್ನು ದೀಪದಲ್ಲಿ ಸುಟ್ಟು ಆಟ ಆಡಿಕೊಂಡ್ರೆ ಬಹುಶಃ ಆಕ್ಸಿಡೆಂಟಿಂದ ಹಿಡಿದು ಇನ್ನೂ ಅನೇಕವಾಗಿರ್ತಕ್ಕಂಥ ರಗಳೆಗಳಿಗೆ ಸಿಕ್ಕಾಕೊಳ್ತಾನೆ. ಅದೊಂದು ಸ್ಟೋರಿ. ಹಾಗೆಲ್ಲ ಹೇಳ್ತಾನೆ.
ಅದಕ್ಕೆ ನಾವು ತಿಳಿದವರು ಸಾಧ್ಯ ಆದಷ್ಟು ಮಕ್ಕಳಿಗೆ ಹಿಂಸೆ ಬಗ್ಗೆ ಅಹಿಂಸೆ ಬಗ್ಗೆ ತಿಳಿಸ್ತಕ್ಕಂತಹದ್ದನ್ನು ರೂಢಿ ಮಾಡಿಕೊಳ್ಳತಕ್ಕಂತಹದ್ದು. ಈಗೆಲ್ಲ ನಿಮಗೆ ಮಾಧ್ಯಮಗಳಿದ್ದಾವೆ, ಬೇಕಾದಷ್ಟು ತಿಳ್ಕೊಳ್ಬೇಕು ಅಂತಂದರೆ ಇದೆ. ಅದು ಪೂರ್ವಜರಿಗೆ ಈ ಒಂದು ಪುಸ್ತಕಗಳು, ಗ್ರಂಥಗಳು, ಪುರಾಣಗಳು, ವೇದಗಳು ಓದಿದ್ರೆ ಮಾತ್ರ ಗೊತ್ತಾಗ್ತಾ ಇತ್ತು ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವು ಈಸಿಯಾಗಿ ತಿಳ್ಕೊಳ್ತೀರಿ. ನೀವೆಲ್ಲ ಕೂಡ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳಬಹುದು. ಅದಕ್ಕಾಗಿ ಉತ್ಥಾನ ದ್ವಾದಶಿಯಂದು ಮತ್ತು ಈ ತುಳಸಿಗೆ ನೀರು ಹಾಕಬೇಕಾದ್ರೆ ಒಂದು ಮಂತ್ರ ಇದೆ. ಆ ಮಂತ್ರ ಹೇಳಿಕೊಂಡೇ ನೀವು ಆ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಏನು ಗೊತ್ತಾ, ಒಂದು ತುಳಸಿ, ಇನ್ನೂ ನಾನು ಪೂರ್ಣ ಕಥೆಗೆ ಬರಲಿಲ್ಲ, ಈ ಕಾರ್ತಿಕ ಮಾಸ ದೀಪಾಚರಣದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಈ ತುಳಸಿ ಒಂದು ಮನೆ ಮುಂದ್ಗಡೆ ಇದ್ದರೆ ಈ ಕ್ರೂರವಾಗಿರ್ತಕ್ಕಂತಹ ಭೂತ ಚೇಷ್ಟೆಗಳು ಏನಾದರೂ ಬಹುಶಃ ಇತ್ತು ಅಂತಂದರೆ ಅದು ತುಳಸಿ ನೋಡಿದ ಕೂಡಲೇ ಪಲಾಯನವಾಗ್ತದೆ. ತುಂಬ ಕ್ರೂರವಾಗಿರ್ತಕ್ಕಂತಹದ್ದು ಭೂತೋಚ್ಚೆಷ್ಟೇ ಮನೆಯನ್ನು ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಆಮೇಲೆ ಅತ್ಯಂತ ಶುಭಗಳು ನಡೀತಕ್ಕಂಥದ್ದು. ಆಮೇಲೆ ಈ ತುಳಸಿ ಗಿಡ ಏನಾದರೂ ಒಣಗಿದ್ರೆ ನೀವು ಹೆಂಗಂದರೆ ಹಾಗೆ ಕಿತ್ತು ಬಿಸಾಕೋಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಒಂದಷ್ಟು ಬೆಲ್ಲ, ನಂತರ ಹಾಲು ಹಾಕಿ ತುಳಸಿ ಒಣಗೋಗಿದ್ದರೆ ಅದನ್ನು ನಿಧಾನಕ್ಕೆ ತೆಗೆದು ಬಿಟ್ಟು ಶುದ್ಧಿ ಮಾಡಿ ಹೋಮಕ್ಕೆ ಬಳಸಬೇಕು, ಒಂದನೇದು. ಅಥವಾ ಎರಡನೇದು ಹರಿಯೋ ನದಿಗೆ ಹಾಕಬೇಕು, ಕೆರೆ ಕುಂಟೆಗೂ ಅಲ್ಲ. ಹರಿಯತಕ್ಕಂತಹದ್ದು ನೀವು ಯಾರಾದರೂ ನಮ್ಮ ಹಿರಿಯರ ಸತ್ತು ಹೋದರೆ ಹೇಗೆ ಮಾಡ್ತೀವಿ ಅಸ್ಥಿ ವಿಸರ್ಜನೆ, ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ಮಾಡು ಅಂತ ಹೇಳ್ತಾನೆ. ಒಂದನೇದು ಯಜ್ಞಕ್ಕೆ ಬಳಸು, ಎರಡನೇದು ಹರಿಯೋ ನೀರಿಗೆ. ಇಲ್ಲ ಅಂತಂದರೆ ಮಣ್ಣನ್ನು ತೆಗೆದುಬಿಟ್ಟು ಒಳಗಡೆ ಪೂರ್ಣವಾಗಿ ಮುಚ್ಚಿಡುವಂಥದ್ದು ಮಣ್ಣಲ್ಲಿ ಹಾಕಿ. ಈ ಪದ್ಧತಿ ಹೇಳ್ತಾನೆ ಒಣಗಿರ್ತಕ್ಕಂಥದ್ದು. ಹಾಗಂತೇಳಿ ತುಳಸಿಯನ್ನು ಗುರುವಾರ ನೆಟ್ಟರೆ ಬಹುಶಃ ನಿಮಗೆ ಈ ಗುರು ಪುಷ್ಯಾರ್ಕ ಯೋಗಗಳಿದಾವಲ್ಲ, 1000 ಗುರು ಪುಷ್ಯಾರ್ಕ ಯೋಗಗಳನ್ನು ಮಾಡಿದರೆ ಎಷ್ಟು ಪೂಜೆ ಫಲ ಸಿಗುತ್ತೋ ಅಷ್ಟು ಪೂಜೆ ಫಲ ಸಿಗುತ್ತಂತೆ ಒಂದು ಗುರುವಾರ ದಿವಸ ಒಂದು ತುಳಸಿ ಗಿಡ ನೆಟ್ಟರೆ. ಅದೇ ನೀವೇನಾದರೂ ಶನಿವಾರ ತುಳಸಿ ಗಿಡ ನೆಟ್ಟು ಬಿಟ್ಟರೆ ನಿಮಗೆ ನಿಮ್ಮ ಜನ್ಮಗಳಲ್ಲಿ ಸಾಲ ಅನ್ನೋದು ಮಾಡೋದಿಲ್ವಂತೆ. ನೀವು ಸಾಲ ಮಾಡಬೇಕಾದ್ರೆ ಅವಶ್ಯಕತೆ ಇರಲ್ಲ ನಿಮಗೆ ಅಂತ. ಹಾಗಾಗಿ ನೀವು ಅದಕ್ಕೆ ಹೇಳೋದು, ಈ ತುಳಸಿಯನ್ನು ಶನಿವಾರ ದಿವಸ ಶ್ರೀನಿವಾಸ ತಗೊಂಡೋಗಿ ಕೊಡೋವಂಥದ್ದು ಅಥವಾ ಶನೇಶ್ವರನಿಗೆ ಕೊಡೋವಂಥದ್ದು, ಅಥವಾ ಒಂದು ತುಳಸಿ ಗಿಡ ಎಲ್ಲಾದರೂ ನೆಡ್ತೀನಿ ಅಂತಂದರೆ ಮುಗಿದೋಯ್ತು ರೀ, ನಮಗಿನ್ನ ಆ ಕಾಟವೇ ಇರೋದಿಲ್ಲ. ಎಂಥದ್ದು ಸಾಲದ ತಲೆನೋವು ಇರಲ್ಲ. ಇಷ್ಟೆಲ್ಲ ಹೇಳ್ತಾನೆ ಒಂದೊಂದಕ್ಕೂ ಕೂಡ. ಅಂತಹ ಭಾಗವತದ ಪುರಾಣಗಳಲ್ಲಿ ಎಲ್ಲೆಲ್ಲ ಕೂಡ ಹೇಳ್ತಾನೋ. ಇನ್ನೊಂದು, ಇಲ್ಲೊಬ್ಬ ರಾಕ್ಷಸ ಇದ್ದಾನೆ. ಈ ರಾಕ್ಷಸನ ಯಾರೂ ಸಂಹಾರ ಮಾಡೋಕ್ಕಾಗಲ್ಲ. ಅವನ ಹೆಸರು ಜ್ಞಾಪಕ ಬಂದರೆ ಮೋಸ್ಟ್ಲಿ ಹೇಳ್ತಾ ಬರ್ತೀನಿ. ಆ ರಕ್ಕಸ 3 ಲೋಕಗಳನ್ನು ಅವನ ವಶ ಮಾಡಿಕೊಂಡಿದ್ದಾನೆ. ದೇವತೆಗಳ ಬಹಳ ಉಪಟಾಳ ಕೊಡ್ತಾ ಇದ್ದಾನೆ ಅವನು. ಆ ರಕ್ಕಸನ ಮಡದಿಯೇ ಈ ವೃಂದ ಅಂದರೆ ತುಳಸಿ. ಏನು ಅಂತಂದರೆ ಅಲ್ಲೊಂದು ನಿಯಮ ಇದೆ, ಇವಳ ಪಾತಿವ್ರತ್ಯವನ್ನು ಕೆಡಿಸಿದ್ರೆ ಅವನು ಸಾವು, ಇಲ್ಲ ಅವನು ಸಾವಿಲ್ಲ. ಹೀಗೆ ಬ್ರಹ್ಮಲಿಖಿತವಾಗಿದೆ. ಇದಕ್ಕೆ ಬ್ಯಾಕ್ ಸ್ಟೋರಿ ಒಂದಿದೆ. ಅದಕ್ಕೆ ನೋಡಿ, ಆ ರಕ್ಕಸ ಸಾಯಬೇಕಾದ್ರೆ ಮೊದಲೇ ಇವಳು ತುಂಬ ಅತ್ಯಂತ ಪಾತಿವ್ರತಿ. ಇವಳು ಅತ್ಯಂತ ಪಾತಿವ್ರತಿ ಇರತಕ್ಕಂಥ ಈ ತುಳಸಿಯನ್ನು ಹೇಗೆ ನೀವು ಕೆಡಿಸ್ತೀರಿ? ಇಲ್ಲಾಂದ್ರೆ ಅವನು ಸಾವು ಬರಲ್ಲ. ಮಹಾವಿಷ್ಣುವನ್ನ ಮೊರೆ ಇಡ್ತಾರೆ ಈ ದೇವತೆಗಳ, ಸ್ವಾಮಿ ಈ ಒಬ್ಬ ರಕ್ಕಸನಿಂದ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸ್ವಾಮಿ, ಜರಾಸಂಧ ನಮಗೆ ಆಗ್ತಾ ಇಲ್ಲ ಸ್ವಾಮಿ. ಎಷ್ಟು ಅಂತಂದರೆ ಏನು ಮಾಡಿದ್ರೂ ಇವನು ಉಪಟಾಳದಿಂದ ನಮ್ಮ ಲೋಕದಲ್ಲೇ ನೆಮ್ಮದಿಯಿಂದ ಶಾಂತಿ ಇರಲಿಕ್ಕೆ ಸಾಧ್ಯವಾಗ್ತಾರೆ. ಇವನ ಸಂಹಾರ ಮಾಡು. ಅವನ ಸಂಹಾರ ಮಾಡಬೇಕಾದ್ರೆ ಯಾವೂ ಕಾಣಿಸ್ತಾ ಇಲ್ಲ. ಅವನದು ಕರ್ಮ ಇರಬೇಕು, ಅವನ ಪಾಪ ಇರಬೇಕು, ಏನೂ ಇಲ್ಲ. ಸರಿ, ಹೇಗೆ ಸಂಹಾರ ಮಾಡೋದು? ಈ ಪಾತಿವ್ರತ್ಯವನ್ನು ಕೆಡಿಸಿದರೆ ಮಾತ್ರ. ಹಾಗಾಗಿ ಆ ರಕ್ಕಸನ ರೂಪದಲ್ಲೇ ಈ ಮಹಾವಿಷ್ಣು ಬರ್ತಾನೆ. ರಕ್ಕಸನ ರೂಪದಲ್ಲಿ ಬಂದು ಆಕೆ ಹತ್ರ ಒಂದು ದಿನ ಕಳೀತಾನೆ ಮಹಾವಿಷ್ಣು. ಆ ನಂತರ ಅದು ಗೊತ್ತಾಗುತ್ತೆ. ತದನಂತರ ಆಗುವಂಥದ್ದು ಮತ್ತೆ ಇನ್ನು ಆಕೆ ಏನು ಮಾಡ್ತಾಳೆ ಅಂತಂದರೆ ಇವನ ಪಾದವನ್ನೇ ಹಿಡಿತಾಳೆ. ಇಲ್ಲಿಂದ ಆಚೆಗೆ ಮುಂದುವರಿತಕ್ಕಂತಹದ್ದು ಭಾಗ. ನಂತರ ಇವರಿಬ್ಬರೂ ಕೂಡ ಸಮಂಜಸವಾಗಿ ಆನಂದವಾಗಿ ಕಳೆದದ್ದು. ನೋಡು, ನೀನು ಯಾವಾಗಲೂ ನನ್ನ ಇಷ್ಟಪಡ್ತೀನಿ ಅನ್ನೋದಾದರೆ ಇಂಥ ದಿವಸ ಬಂದು ನನ್ನ ಸೇರು ಅಂತ ಹೇಳಿದಾಗ ಆಗಿದ್ದೇ ಆ ಉತ್ಥಾನ ದ್ವಾದಶಿಯಂದು ತುಳಸಿ ಆ ಒಂದು ಪರಮಾತ್ಮನ ಪಾದದಲ್ಲಿ ಸೇರಿತ್ತು, ಪಾದದಲ್ಲಿ ಇದ್ದದ್ದು. ಅದಕ್ಕಾಗಿ ತುಳಸಿಯನ್ನು ಅವತ್ತು ಕಲ್ಯಾಣ ಮಾಡ್ತಾರೆ. ಆ ತುಳಸಿ ಕಲ್ಯಾಣ ಮತ್ತು ಬೆಟ್ಟದ ನಲ್ಲಿಕಾಯಿ, ಆ ಬೆಟ್ಟದ ನಲ್ಲಿಕಾಯಿ ಮಹಾವಿಷ್ಣು, ಈ ತುಳಸಿ ವೃಂದ ಇವರಿಬ್ಬರಿಗೆ ಸೇರಿ ಮದುವೆ ಮಾಡ್ತಕ್ಕಂತಹ ದಿನವೂ ಕೂಡ ಅದಾಗತ್ತೆ. ಮಹಾವಿಷ್ಣು ಏನಾದರೂ ಮಾಡ್ತಾನಂತಂದ್ರೆ ಇದು ತಪ್ಪಲ್ವ ಅಂತ ನಮ್ಗೆ ಅನಿಸಿದ್ರೂ ಕೂಡ
ಕಂಟಕ ಇದೆ. 1,000 ಜನಕ್ಕೆ 1,00,000 ಜನಕ್ಕೆ ಒಬ್ಬ ರಕ್ಕಸನ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕಿನ್ನ ಯಾವುದೇ ಮಾರ್ಗ ಇಲ್ಲ ಅನ್ನೋವಾಗ ಯಾವ ಮಾರ್ಗ ಇದೆಯೋ ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಧರ್ಮ ಸೂಕ್ಷ್ಮಗಳಿವು. ಅದಕ್ಕಾಗಿ ಅಂತಹ ರಕ್ಕಸನ ಮಡಿದಿಯಾಗಿ ಅನಿಸ್ಕೊಂಡಿರ್ತಕ್ಕಂಥವಳು ಮತ್ತು ಮಹಾವಿಷ್ಣುವಿನ ಜೊತೆ ಇರತಕ್ಕಂತಹದ್ದೆಲ್ಲವೂ ಕೂಡ ಈ ತುಳಸಿಗೆ ಅತ್ಯಂತ ಪಾವಿತ್ರವನ್ನು ಹೇಳ್ತಾನೆ. ಇನ್ನು ನಿಮಗೆ ಗೊತ್ತಿರಲಿ, ಯಾರಾದರೂ ಹೋಗ್ಬಿಟ್ರೆ ತುಳಸಿ ನೀರನ್ನು ಬಾಯಿಗೆ ಬಿಡ್ತಾರೆ, ಕೇಳಿದ್ದೀರಿ? ತುಳಸಿ ಗಿಡದ ಹತ್ರ ಹೋಗಿ ಪ್ರಾಣ ಬಿಡ್ಬೇಕಂತೆ. ಅದಕ್ಕೆ ತುಳಸಿ ಕಟ್ಟೆ ಹೊರಗೆ ಹಾಕಿರ್ತಾರೆ. ಮನೆಯಲ್ಲಿ ಇನ್ನೇನು ಆ ರೀತಿ ನಮಗೆ ಕಾಣಿಸ್ತಾ ಇದೆ ಅಂತಂದರೆ ನಮ್ಮ ದೇಹ ಶಿಥಿಲಾವಸ್ಥೆ ತಲುಪಿದೆ ಅಂತಂದರೆ ಬಹುಶಃ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತ ಆ ತುಳಸಿ ನೀರನ್ನು ಬಿಡ್ತಾರೆ ಅಂತಂದರೆ ಗಂಗೆ ಸೇರಿದ ಹಾಗೆ. ತುಳಸಿ ಇದ್ದ ನೀರು ಗಂಗೆ ಪ್ರವೇಶವಾದ ಹಾಗೆ. ಗಂಗೆ ಪ್ರವೇಶವಾಗ್ತಾಳೆ ಅಂತಂದರೆ ಅವರಿಗೆ ನರಕ ಇರೋದಿಲ್ಲ ಅಂತ. ಈತ ಏನು ಮಾಡಿರ್ತಾನೆ ಗೊತ್ತಿಲ್ವಲ್ಲ, ಅದಕ್ಕೆ ನಾವು ಪ್ರತಿನಿತ್ಯ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ದೋಷಗಳನ್ನು ತೆಗೆತಕ್ಕಂಥದ್ದು ಅತ್ಯಂತ ಶುಭದ ಮಂಗಳವನ್ನು ದಯಪಾಲಿಸುವವಳು ಈ ತುಳಸಿಯೇ. ಅತ್ಯಂತ ಭದ್ರತೆಯನ್ನು ಕೊಡುವುದು ಕೂಡ ನಮಗೆ ಈ ತುಳಸಿಯೇ. ಅದಕ್ಕಾಗಿ ನೀವು ತುಳಸಿಯನ್ನು ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆಯೇ. ನಮಃ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೇ, ನಮೋ ಮೋಕ್ಷ ಪ್ರದೇ ದೇವಿ, ನಮಃ ಸಂಪತ್ ಪ್ರದಾಯ ಚ. ಈ ಮಂತ್ರ ಹೇಳಿಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಅತ್ಯಂತ ಅದ್ಭುತವಾಗಿರೋದು ನೋಡಿ, ಆ ಮಂತ್ರದಲ್ಲೇ ಇದೆ. ನಮಗೆ ಮೋಕ್ಷವನ್ನು ಕರುಣಿಸುವಂಥದ್ದು, ಸಂಪತ್ತನ್ನು ಕೊಡುವಂಥದ್ದು, ಶುಭವನ್ನು ಕರುಣಿಸುವಂಥದ್ದು, ವಿಷ್ಣುವಿನ ಪ್ರಿಯ ಆಗಿರುವಂಥದ್ದು. ಈ ಮಂತ್ರವನ್ನು ಹೇಳಿಕೊಂಡೇ ನೀವು ನೀರು ಹಾಕುವಂಥದ್ದು, ತುಳಸಿಗೆ ಪೂಜೆ ಮಾಡುವಂಥದ್ದು. ಏನು ನೀವು ತುಳಸಿಗೆ ಪೂಜೆ ಮಾಡ್ತೀರೋ ಕೃಷ್ಣನ ಆ ತುಳಸಿಯಲ್ಲೇ ಇರ್ತಾನಂತೆ. ಕೃಷ್ಣ ಕುಣಿದಾಡ್ತಿರುತ್ತಾನೆ. ಹಾಗೆ ತುಳಸಿಗೆ ಇರ್ತಕ್ಕಂಥ ಮಹತ್ವ ಬಹಳ ಇದೆ. ಈ ಕಾರ್ತೀಕ ಮಾಸದಲ್ಲಿ ನೀವು ಶಿವನ ದೇಗುಲದಲ್ಲಿ ದೀಪಗಳನ್ನು ಬೆಳೆಯುವಂಥದ್ದು, ತುಳಸಿ ಪೂಜೆಯನ್ನು ಮಾಡುವಂಥದ್ದು ಬಹಳ ಅದ್ಭುತವಾಗಿರುವಂಥದ್ದು. ಬರೀ ಹೆಣ್ಣು ಮಕ್ಕಳು ಮಾತ್ರ ಅಂತಲ್ಲ, ಇಲ್ಲಿ ಹೇಳಿರೋದೇ ಮನೆ ಯಜಮಾನ ಅಂತ. ಈ ಯಜಮಾನ ಮಾಡಬೇಕಾಗಿರೋ ಅಷ್ಟು ಕೆಲಸಗಳನ್ನ ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಅದೊಂದು ದಿವ್ಯಾನುಭೂತಿ, ಆನಂದ ಮಾಡ್ತಿರ್ತಾರೆ. ಈ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಾದರೆ 5 ದಿನ ದೀಪ ಯಾರು ಬೆಳಗಬೇಕು ಗುರುಗಳೇ ಅಂತಂದರೆ 5 ದಿನ ಮಾತ್ರ ಅಲ್ಲ ರೀ, ಪ್ರತಿದಿನ ಮನೆಯಲ್ಲಿ ದೀಪ, ದೇವರ ಮನೆ ಪೂಜೆ, ಇದೆಲ್ಲ ಮನೆ ಯಜಮಾನ ಅಂತ ಹೇಳೋದು. ಮನೆ ಯಜಮಾನ ಮಾಡಬೇಕು. ಹಾಗಂತೇಳಿ ಎಲ್ಲ ಹೆಣ್ಣು ಮಕ್ಕಳೇ ಮಾಡ್ತಾರೆ. ಕೊನೆ ಪಕ್ಷ ಯಜಮಾನ 5 ದಿನ ಆದರೂ ಮಾಡಲಿ ಅಂತ ಮಾಡುವಂಥದ್ದು ಆ ಹೆಣ್ಣು ಮಕ್ಕಳು ಸಹಕರಿಸ್ಬೋದು. ಅವ್ರಿಗೇನು ಬೇಕು, ಹೂವು ತೆಗೆದುಬಂದು ಕೊಡುವಂಥದ್ದು, ಎಣ್ಣೆ ಬತ್ತಿ, ಆ ಪೂಜಾ ಸಾಮಗ್ರಿ ಕೊಡುವಂಥದ್ದು. ಆದರೆ ಈ ಕಾರ್ತೀಕ ಮಾಸ ಇಬ್ಬರೂ ಸೇರಿ ಈ ದಾಮೋದರ ಕೇಶವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಪ್ರತಿ ಮಾಸಕ್ಕೂ ಒಬ್ಬೊಬ್ಬರು ಅಧಿಷ್ಠಾನ ದೇವತೆಗಳಾದ ಈ ಕಾರ್ತೀಕ ಮಾಸಕ್ಕೆ ಶಿವಕೇಶವರಿಬ್ಬರೂ ಕೂಡ ಅಧಿಷ್ಠಾನ ದೇವತೆಗಳಾಗಿರುತ್ತಾರೆ. ಅದಕ್ಕಾಗಿ ಕಾರ್ತೀಕ ಮಾಸಕ್ಕೆ ಅಷ್ಟೊಂದು ಶಕ್ತಿ ಯಾಕೆ ಅಂತಂದರೆ ಇವರಿಬ್ಬರೂ ಕೂಡ ಪ್ರಧಾನವಾಗಿರತಕ್ಕಂಥ ಈ ಮಾಸದ ಅಧಿದೇವತೆಗಳಾದ್ದರಿಂದ ಈ ದೇವರನ್ನು ಪೂಜಿಸ್ತಕ್ಕಂತಹದ್ದು. ನಮಗೆ ಈ ಕಾಯಿಲೆಗಳು ಬರಬಾರದು, ಮತ್ತು ನಾವು ಮಾಡಿರ್ತಕ್ಕಂಥ ಕರ್ಮಗಳು ತೆಗೆಯುವಂಥದ್ದು, ಆಮೇಲೆ ಋಣಗಳಿದಾವಲ್ಲ ಆ ಋಣಗಳನ್ನು ತೆಗೆಯುವಂಥದ್ದು. ಕ್ಷೇತ್ರಗಳಿಗೆ ಏನಾದರೂ ಹೋಗಿ ನೀವು ಕೊನೆ ಪಕ್ಷ ಈ ಕಾರ್ತೀಕ ಮಾಸದ ಸೋಮವಾರ, ಒಂದು ಸೋಮವಾರ ಈ ಉತ್ಥಾನ ದ್ವಾದಶಿ ಏನು ಭಾನುವಾರ ಇದೆಯೋ ಆ ಭಾನುವಾರ ದಿವಸ ಉತ್ಥಾನ ದ್ವಾದಶಿ ಎಂದು ನೀವು ತುಳಸಿ ಗಿಡವನ್ನು, ಈ ಸಾಲಿಗ್ರಾಮವನ್ನು, ಎಣ್ಣೆ ಬತ್ತಿಯನ್ನು ಬಹುಶಃ ಕೊಡ್ತೀನಿ ಅಂತಂದರೆ ನೀವು ಎಷ್ಟು ಜನ್ಮಗಳಿಂದ ಬಂದಿದ್ದೀರೋ ಅಷ್ಟೂ ಜನ್ಮಗಳಲ್ಲಿ ಅವಶೇಷ ಇಲ್ಲದ ಹಾಗೆ ಪಾಪವನ್ನು ತೆಗಿತಾನೆ. ಮುಂದೆ ಬರೋವಂಥ ಜನ್ಮದ್ದು ಕೂಡ ತೆಗಿತಾನೆ. ಅದಕ್ಕೊಂದು ಹೇಳ್ತಾನೆ, ಆ ಮುಂದೆ ಬರ್ತಕ್ಕಂಥ ಜನ್ಮಕ್ಕೊಂದು ಮಂತ್ರ ಹೇಳ್ತಾನೆ. ಮುಂದೆ ಏನಾದರೂ ಪಾಪ ಮಾಡ್ತೀನಿ ಅಂತಂದರೆ ಓಂ ರಂ ತೇಜಸಾನಾಮಧಿಪತಯೇ ನಮಃ, ಓಂ ರಂ ಅಗ್ನಯೇ ನಮಃ, ಓಂ ರಂ ಜಗಜ್ಯೋತಿ ರೂಪಾಯ ನಮಃ. ನೀವು ಆ ಒಂದು ದೀಪಕ್ಕೆ ಸಂಬಂಧಪಟ್ಟ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಆಮೇಲೆ ನೀವು ಸಾಯಂಕಾಲ ದೀಪ ಮಂತ್ರ ಹೇಳ್ತಿರ್ತಾರೆ. ಓಂ ರಂ ತೇಜಸಾನಾಂ ಅಧಿಪತಯೇ ನಮಃ, ಓಂ ರಂ ಅಗ್ನಯೇ ನಮಃ. ಈ ಮಂತ್ರ ಇದೆಯಲ್ಲ, ಮುಂದೆ ಬರ್ತಕ್ಕಂಥಂದರೆ ಭೂತ ಭವಿಷ್ಯತ್ ವರ್ತಮಾನ, ಮುಂದೆ ಭವಿಷ್ಯತ್ ಇದೆಯಲ್ಲ, ಭವಿಷ್ಯತ್ತಲ್ಲಿ ನಾಳೆ ನೀವು ಮಾಡುವಂಥದ್ದು ಆ ಪಾಪವನ್ನೂ ಕೂಡ ತೆಗೆಯುವಂಥ ಶಕ್ತಿ ಈ ರಂ ಬೀಜಾಕ್ಷರಕ್ಕಿದೆ.
ಇದೊಂದು ದಿವಸ ನಿಮಗೆ ಹೇಳ್ತೀನಿ. ಆ ರಂ ಬೀಜಾಕ್ಷರಕ್ಕಿದೆ ಅಷ್ಟು ಅದ್ಭುತಗಳಿದ್ದಾವೆ. ಒಂದೇ ಒಂದು ಬೀಜಾಕ್ಷರವನ್ನು ನೀವೇನಾದರೂ ಪಠಿಸಿದ್ರೆ, ನದಿ ತೀರದಲ್ಲಿ ಒಂದು ಮಾತು ಹೇಳುತ್ತಾನೆ, ನದಿ ತೀರದಲ್ಲಿ ಏನಾದರೂ ಈ ರಂ ಬೀಜಾಕ್ಷರವನ್ನು ಹೇಳಿ ಮಹಾಲಕ್ಷ್ಮಿ ಮತ್ತೊಂದು ಮಂತ್ರ ಅದನ್ನು ಹೇಳಿದರೆ ಮೂರೇ ದಿನ ಹೇಳಿದರೆ ಅದಕ್ಕೊಂದು ಅದ್ಭುತ ಹೇಳುತ್ತಾನೆ. ಅದು ಇನ್ನೊಂದು ದಿವಸ ನಿಮಗೆ ಹೇಳ್ಕೊಂಡ್ರಾಯ್ತು. ಇವತ್ತು ಕಾರ್ತೀಕ ಮಾಸದಾದ್ದರಿಂದ ಇದನ್ನು ಮಾಡಿಕೊಳ್ಳಿ, ಅತ್ಯಂತ ಶುಭದ ಫಲಗಳನ್ನೇ ತಾವು ಕಾಣ್ತೀವಿ. ಖಂಡಿತವಾಗ್ಲೂ ಗುರುಗಳೇ, ಈ ಒಂದು ತುಳಸಿ ಹಬ್ಬದ ಆಚರಣೆ ಹೇಗಿರಬೇಕು, ವಿಶೇಷವಾಗಿ ಉತ್ಥಾನ ದ್ವಾದಶಿಯನ್ನು ನಾವು ಹೇಗೆ ಆಚರಣೆ ಮಾಡಬೇಕು, ಯಾವುದೇ ರೀತಿಯಾಗಿರುವಂಥ ತಪ್ಪುಗಳನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ನಾವು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೊತೆಗೆ ದೀಪಗಳನ್ನ ಹಚ್ಚೋದ್ರ ಮಹತ್ವ ಏನು, ಅದೆಲ್ಲದಕ್ಕಿಂತ ನಮ್ಮ ಒಂದು ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಶನಿವಾರದೊತ್ತು ನಾವು ಈ ಒಂದು ತುಳಸಿ ನೀಡೋದ್ರ ಕುರಿತಾಗಿ ಕೂಡ ಭಾಳ ಅದ್ಭುತವಾಗಿ ನೀವು ತಿಳಿಸ್ಕೊಟ್ರಿ. ಹೇಳ್ದಂಥ ಕಥೆಗಳು ಭಾಳ ಚೆನ್ನಾಗಿತ್ತು. ಯಾಕಂದರೆ ಏನಾದರೂ ತಪ್ಪುಗಳನ್ನ ಮಾಡಿದರೆ ಹೇಗೆ ಅದನ್ನು ನಾವು ಕಳ್ಕೊಳ್ಳೋದು ಅಂತ ಯೋಚನೆ ಮಾಡುವಾಗ ಕಳ್ಕೊಳ್ತೀವಿ ಬಿಡು, ಜಾಗ ಇದೆ ಕಳ್ಕೊಳ್ಳೋಕ್ಕೆ, ತಪ್ಪು ಮಾಡೋಗಿಲ್ವಲ್ಲ. ಬಟ್ ನೀವು ಹೇಳಿದಂಥ ಕಥೆಗಳು ಒಂದಕ್ಕಿಂತ ಒಂದು ಭಾಳ ಅದ್ಭುತವಾಗಿತ್ತು ಗುರುಗಳೇ. ನಿಮ್ಮ ಒಂದು ನಾಲೆಜ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಎಷ್ಟು ವಿಚಾರಗಳನ್ನ ತಾವು ಕೂಡ ತಿಳ್ಕೊಂಡಿದ್ರೆ ಅದನ್ನು ನಮಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಆಗ್ತಾ ಇದೆ ವಿಡಿಯೋಸ್ ಮುಖಾಂತರ. ಏನೇ ಒಂದು ತಪ್ಪುಗಳನ್ನ ಮಾಡಿದ್ರು ಅಟ್ಲೀಸ್ಟ್ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಆ ತಪ್ಪುಗಳನ್ನ ಕಳ್ಕೊಂಡು ಇದರ ಒಂದು ಆಚರಣೆ ಹೇಗೆ ಮಾಡಬೇಕು, ಇನ್ನು ವಿಶೇಷವಾಗಿ ಅದು ಒಣಗಿದ್ರೆ ಅದನ್ನು ಹೇಗೆ ನಾವು ತೆಗಿಬೇಕು ಅಂತ ತಿಳಿಸ್ಕೊಟ್ರಿ. ಯಾವ ದಿನ ವಿಶೇಷವಾಗಿ ನೆಡಬೇಕು ಅಂತ ಹೇಳಿದ್ರಿ. ಯಾಕಂದರೆ ಕೆಲವರು ಇವಾಗ ಹಬ್ಬ ಅಂತ ಹೇಳಿ ತುಳಸಿ ಗಿಡವನ್ನು ತರ್ತಾರೆ, ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಗುರುವಾರದ ದಿನ ಆಗಿರ್ಬೋದು, ಶನಿವಾರದ ದಿನ ನಾವು ತುಳಸಿ ಗಿಡ ನೆಡೋದ್ರಿಂದ ಎಷ್ಟು ಅದ್ಭುತವಾಗಿರುವಂಥ ಒಂದು ಮಿರಾಕಲ್ಸ್ ನಮ್ಮ ಲೈಫ್ನಲ್ಲಿ ಆಗುತ್ತೆ ಅಂತ ಭಾಳ ವಿಚಾರ ನೀವು ತಿಳಿಸ್ಕೊಟ್ಟಿದ್ದು ಚೆನ್ನಾಗಿತ್ತು ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಳಸಿ ಹಬ್ಬ ಇದೆ ನವೆಂಬರ್ 2ನೇ ತಾರೀಕು ಭಾನುವಾರದ ದಿನ ಇದೆ. ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಬರೀ ತುಳಸಿ ಸಸ್ಯ ಅಷ್ಟೇ ಅಲ್ಲ, ಅದನ್ನು ದೇವಿ ಹಾಗೆ ನಾವು ಹೇಗೆ ಭಾವಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉತ್ತಮವಾಗಿರುವಂಥ ವಿಚಾರಗಳನ್ನ ಕಥೆಗಳ ಮುಖಾಂತರ ನಮ್ಮೆಲ್ಲರಿಗೂ ಗುರುಗಳು ಅರ್ಥ ಮಾಡಿಸಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.